ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ನಮ್ಮೂರಿನಲ್ಲಿ ಕಡೆ ಕಾರ್ತಿಕ ಪೂಜೆ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ಡೆಕೋರೇಷನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮ್ಮ ಮನೆ ಮುಂದೆ ಎದುರುಗಡೆ ನಿಂತ್ಕೊಂಡ್ರೆ ಎರಡೂ ದೇವಸ್ಥಾನಗಳು ಅಷ್ಟು ನೀಟಾಗಿ ಕಾಣಿಸ್ತಾ ಇರ್ತವೆ. ಸೊ ಹಾಗಾಗಿ ನಮ್ಮ ಮನೆ ಮುಂದೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಯಾವ ರೀತಿ ಡೆಕೋರೇಟ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಇರ್ಬೋದು. ಇವಾಗ ಊಟದ ವ್ಯವಸ್ಥೆ ಇದೆ. ಇದು ಬಂದು ನೈಟಿನ ಊಟದ ವ್ಯವಸ್ಥೆ ಇದೆ. ಸೊ ಊಟಕ್ಕೆ ಅಂತ ಹೋಗ್ತಾ ಇದ್ವಿ. ಊರಿನಲ್ಲಿ ಯಾರ ಮನೆಯೂ ಕೂಡ ಗ್ಯಾಸ್ ಆಗಲಿ ಅಥವಾ ಒಲೆನಾಗಲಿ ಹಚ್ಚೋದಿಲ್ಲ. ಯಾಕಂದರೆ ಅವತ್ತಿನ ದಿನ ಇಡೀ ಹಾಗೆ ರಿಲೇಷನ್ಸ್ ಎಲ್ಲ ಬಂದಿರ್ತಾರಲ್ವ. ಸೊ ಅವರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ನಾನು ಕೂಡ ಅಡುಗೆ ಏನು ಮಾಡಿರಲಿಲ್ಲ. ಆಮೇಲೆ ಸಂಜೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಹಣ್ಣುಗಳು ಕೊಟ್ಟಿದ್ದೆ. ಅದು ಬಿಟ್ಟರೆ ನೈಟ್ ಊಟಕ್ಕೆ ಅಲ್ವಾ ಅಂತ ನಾನು ಕೂಡ ಗ್ಯಾಸ್ ಏನು ಹಚ್ಚಿರಲಿಲ್ಲ. ಊಟಕ್ಕೆ ಬಂದಿದ್ವಿ. ಊಟಕ್ಕೆ ಆಲ್ರೆಡಿ ತುಂಬ ನಿಂತಿದ್ರು ಜನ. ನಂತರ ನಾವು ಊಟ ಮುಗಿಸಿ ಮನೆಗೆ ಬಂದ್ವಿ. ಇದು ಬೆಳಗಿನ ಜಾವದ ವಿಡಿಯೋ. ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮೂರಿನ ಕಾರ್ತಿಕ ಪೂಜೆ. ಇಡೀ ನೈಟ್ ದೇವರ ಉತ್ಸಾಹ ಇರುತ್ತೆ. ಮನೆ ಮುಂದೆಯಿಂದ ಹಡ್ಡೆ ದೇವ್ರನ್ನ ಹೊತ್ಕೊಂಡು ಕುಣಿಯೋದಿರುತ್ತೆ. ವೀರಗಾಸರು ಅಂದರೆ ಕೇಳಬೇಕಾ? ನಮ್ಮೂರಿನಲ್ಲಂತೂ ವೀರಗಾಸರನ್ನ ಪ್ರತಿ ವರ್ಷವೂ ಕರೆಸಿ ದೇವ್ರನ್ನ ದೇವರು ಏನಿರುತ್ತೆ ಅದನ್ನು ಮೆರೆಸೋ ಅಂಥ ದಿನ ಆಗಿರುತ್ತೆ. ಹಾಗಾಗಿ ಇಡೀ ದಿನ ಊರಿನಲ್ಲಿ ಯಾರೂ ಮಲಗಿರಲಿಲ್ಲ. ಬಟ್ ನಾವೇನಂದರೆ ಸ್ವಲ್ಪ ತಲೆನೋವಿತ್ತು ಅಂತ ನಾನು ಮಲ್ಕೊಬಿಟ್ಟಿದ್ದೆ. ಬೆಳಗ್ಗೆ ಬೇಗ ಹೇಳೋಕ್ಕಾಗೋದಿಲ್ಲ ಅನ್ನುತ್ತಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ದೇವಸ್ಥಾನಕ್ಕೆ ಅಂತ ನಾನು ಕಳಶ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೈಟೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ದೀಪ ಹಚ್ಚಿ ಅಂಟಿಸಿ ಇಟ್ಕೊಂಡಿದ್ದೀನಿ. ಇನ್ನೇನು ನಮ್ಮ ಮನೆ ಹತ್ರಕ್ಕೆ ದೇವ್ರು ಬರುತ್ತೆ ಆ ಟೈಮ್ನಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆ ಮುಂದೆ ಎಲ್ಲ ಮುಗಿಸಿದ ಮೇಲೆ ಅಡ್ಡೆ ದೇವ್ರು ಏನಿರುತ್ತೆ ಅದ್ರ ಜೊತೆನೇ ಹೋಗೋದು. ನೋಡ್ತಾ ಇರ್ಬೋದು, ಬರ್ತಾ ಇದೆ. ಇಡೀ ನಮ್ಮನೇ ಲಾಸ್ಟ್ ಮನೆ ಆಗಿರೋದ್ರಿಂದ ಊರಿನೆಲ್ಲ ಮೆರೆಸಿದ ನಂತರ ನಮ್ಮನೆ ಲಾಸ್ಟ್ ಮನೆ ನಮ್ಮನೆ ಆಗಿರೋದ್ರಿಂದ ಮಿನಿಮಮ್ 10 ನಿಮಿಷಗಳ ಕಾಲ ನಮ್ಮ ಮನೆ ಬಿಟ್ಟು ಅಲ್ಲಾಡೋದೇ ಇಲ್ಲ. ಯಾಕಂದರೆ ಇದೊಂದು ವಿಶೇಷ ಅಂದರೆ ಹುಡುಗರೇನಿರ್ತಾರೆ, ಯುವಕರೇನಿರ್ತಾರೆ ನಮ್ಮೂರಿನ, ಅವರೆಲ್ಲರೂ ಈ ತೆಂಗಿನಕಾಯಿನ ಎಷ್ಟಿದೆ ಅಷ್ಟು ಹಾಕ್ಸೋ ತನಕನೂ ಬಿಡೋದಿಲ್ಲ. ಎಲ್ಲಿ ಬಚ್ಚಿಟ್ರು ಕೂಡ ಅದು ತಂದಿಟ್ಟು ಅದನ್ನು ಈಡ್ಗಾಯಿ ಹೊಡಿತಾರಲ್ವ. ಸೊ ಆ ಥರ ಹಾಕೋ ತನಕ ಬಿಡೋದೇ ಇಲ್ಲ. ನಮ್ಮನೆ ಎದುರುಗಡೆ ಬಂದ ತಕ್ಷಣ ಕಾಲಿಗೆಲ್ಲ ಅಂದರೆ ಅಡ್ಡೆ ದೇವ್ರನ್ನ ಯಾರು ಹೊತ್ತಿರ್ತಾರೋ ಅವ್ರಿಗೆಲ್ಲ ಕಾಲಿಗೆ ನೀರು ಹಾಕಿ ದೇವ್ರ ಪೂಜೆಗೆ ಅಂತ ಹೂನಾರ, ಹಣ್ಣು, ಕಾಯಿ, ಅಕ್ಷತೆ ಎಲ್ಲ ಕೊಟ್ಟ ನಂತರ ಊದ್ಗಡ್ಡಿ ಎಲ್ಲ ಕೊಟ್ಟ ನಂತರ ಆರತಿ ಕೂಡ ರೆಡಿ ಮಾಡ್ಕೊತೀವಿ. ಸೊ ಆರತಿ ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತೀವಿ. ಆರತಿ ಮಾಡಿ ಪೂಜೆ ಮಾಡಿ ನಂತರ ನೀವು ಅದನ್ನು ಅಂದರೆ ಅದನ್ನು ಒತ್ಕೊಂಡು ಕುಣಿತಾರಲ್ವ. ಸೊ ಅದನ್ನು ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಖುಷಿಯಾಗುತ್ತೆ. ಮುಂದೆ ಯಾವ ರೀತಿ ಕುಣಿತಾರೆ ಅನ್ನೋದು ಕೂಡ ನೀವೇ ನೋಡ್ತೀರಾ. ದಯವಿಟ್ಟು ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಕಷ್ಟಪಟ್ಟು ಪೂಜೆ ಪುರಸ್ಕಾರಗಳ ಮಧ್ಯೆನೂ ಕೂಡ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ, ಚಿಕ್ಕ ಪುಟ್ಟ ವಿಡಿಯೋನ. ಬಟ್ ಅದನ್ನೇ ಜಾಯಿಂಟ್ ಮಾಡಿ ಫುಲ್ ಲಾಂಗ್ ವಿಡಿಯೋಗೆ ಮಾಡಿದ್ದೀನಿ. ಸೊ ಪೂಜೆ ಎಲ್ಲ ಮುಗೀತು. ನಮ್ಮ ಮಾವನವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಮನೆಯಲ್ಲಿ ಯಾರ್ಯಾರಿದ್ದೀವೋ ಎಲ್ಲರೂ ಕೂಡ ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ಈಗ ಕಲಶ ಕೂಡ ರೆಡಿಯಾಗಿದೆ, ಇಟ್ಕೊಂಡು ಆಲ್ರೆಡಿ ರೆಡಿಯಾಗಿ ನಿಂತಿದ್ದೀನಿ. ಆ ಕಲಶ ಎದುರುಗಡೆ ಇಟ್ಕೊಂಡು ನಿಂತ ಮೇಲೆ ದೇವರು ಏನು ಹೊತ್ತಿರ್ತಾರೋ ಅವರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಷ್ಟು ನೀವು 1-2 ಕಾಯಿಗೆಲ್ಲ ಬಗ್ಗುವಂಥ ಇದೇ ಅಲ್ಲ. ಎಷ್ಟು ಕಾಯಿ ಹೊಡೆದ್ರು ಕೂಡ ಇಲ್ಲಿ ನಾನು ಮತ್ತೆ ಒಳಗಡೆ ಎಲ್ಲೇ ಬಚ್ಚಿಟ್ಟಿದ್ರು ಕೂಡ ಮತ್ತೆ ತಂದು ಅದನ್ನು ಹಾಕಲೇಬೇಕು. ಅಲ್ಲಿ ತನಕ ಬಿಡೋದೇ ಇಲ್ಲ. ಇಡೀ ನೈಟ್ ಅಂದರೆ ನಮ್ಮ ಯಜಮಾನ್ರು ಕೂಡ ಇಡೀ ನೈಟ್ ಈ ಥರ ಅಡ್ಡೆ ದೇವ್ರನ್ನ ಹೊತ್ಕೊಂಡು ಕುಣಿದು ಫುಲ್ ಕಾಲೆಲ್ಲ ಪೇಯ್ನ್ ಬಂದಿರುತ್ತೆ. ಯಾಕಂದರೆ ಅದು ತುಂಬ ವೆಯ್ಟ್ ಇರುತ್ತೆ. ಅದನ್ನು ಹೊತ್ಕೊಂಡು ಈ ಥರ ಸ್ಟೆಪ್ಸ್ ಎಲ್ಲ ಹಾಕಿ ನೈಟೆಲ್ಲ ಕುಣಿದು ಹಗಲೆಲ್ಲ ಮಲ್ಕೊಳ್ಳೋ ಅಂಥ ಜನ ಇದ್ದಾರೆ ನಮ್ಮೂರಿನಲ್ಲಿ. ಯಾಕಂದರೆ ನೈಟೆಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ಥರ ಹೊತ್ಕೊಂಡು ಕುಣಿದು ಮೆರೆದು ನಂತರ ಬೆಳಗಿನ ಜಾವ ಆಗ್ತಾ ಇದ್ದಂಗೆ ಪೂಜೆ ಎಲ್ಲ ಮುಗಿಸಿ ನಮ್ಮ ಕಾರ್ತಿಕ ಪೂಜೆ ಏನಿರುತ್ತೆ ಎಲ್ಲ ಮುಗಿದ ಮೇಲೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ನೈಟೆಲ್ಲ ನಿದ್ದೆ ಹೇಗಿಟ್ಟಿರ್ತಾರಲ್ವ. ಸೊ ಎಲ್ಲರೂ ಕೂಡ ಮಲ್ಕೊಬಿಡ್ತಾರೆ. ಸೊ ನಮ್ಮ ಮನೆಯಲ್ಲೂ ಕೂಡ ಅದೇ ಆಗಿದೆ ಇವಾಗ.
ಸೊ ದೇವರೆಲ್ಲ ಮೆರೆಸಿದ್ದು ಮುಗಿದ ನಂತರ ಇದ್ರ ವಿಶೇಷ ಏನಂದರೆ ಪ್ರತಿಯೊಂದು ಮನೆಯಲ್ಲಿ, ಈಗ ಒಂದು ಮನೆಯಲ್ಲಿ ನಾವು ಕೂಡ ಒಂದು ವರ್ಷ ಮಾಡಿಸಿದ್ವಿ, ನೆಕ್ಸ್ಟ್ ಇಯರ್ ನಾವು ಮಾಡಿಸೋಣ ಅನ್ನೋ ಒಂದು ಹೋಪ್ ಇದೆ. ಬಟ್ ಪ್ರತಿ ವರ್ಷ ಈ ಥರ ಒಂದು ಕಾರ್ತಿಕ ಪೂಜೆದು ಏನೇ ಖರ್ಚು ಬಂದರೂ ಅದನ್ನು ನಾವು ಹರಕೆ ಅಂತ ಮಾಡಿಕೊಂಡು ಮಾಡೋವಂಥವ್ರು ಇದ್ದಾರೆ. ಈ ಸಲನೂ ಕೂಡ ಒಬ್ಬರು ಊರಿನಲ್ಲಿ ಒಬ್ಬರು ಹರಕೆ ಅಂತ ಮಾಡ್ಕೊಂಡಿದ್ರು. ಅವರು ಈ ಪೂಜೆ ಎಲ್ಲ ನೆರವೇರಿಸ್ಕೊಡ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಆಗಿರ್ಬೋದು, ದೇವ್ರ ಪೂಜೆ ವ್ಯವಸ್ಥೆ ಆಗಿರ್ಬೋದು. ನಂತರ ಗ್ರಾಮ ದೇವತೆ ಅಂತ ಒಂದು ದೇವಸ್ಥಾನ ಇದೆ, ತೊಡಿಕೆ ಅಂತ. ನಾನು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ, ಹಿಂದಿನ ವಿಡಿಯೋದಲ್ಲಿ. ಸೊ ಅದಕ್ಕೆ ಮರಿ ಹೊಡೆಯೋದು ಅದೆಲ್ಲ ವಿಡಿಯೋ ಮಾಡಿದರೆ ಮಾಡಬಾರ್ದು. ಮರಿ ಕುಯ್ಯೋದಾಗಲಿ ಅಥವಾ ಕೋಳಿ ಕುಯ್ಯೋದಾಗಲಿ ಇದೆಲ್ಲ ವಿಡಿಯೋ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಮಾಡಿಲ್ಲ. ಬಟ್ ಅದೆಲ್ಲ ಇರುತ್ತೆ. ಇದೆಲ್ಲ ಇದನ್ನೆಲ್ಲ ಜವಾಬ್ದಾರಿ ಹೊತ್ಕೊಂಡು ನೀಟಾಗಿ ನೆರವೇರಿಸ್ಕೊಟ್ಟಿದ್ದಾರೆ ಈ ಸಲ. ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗೆಯೇ ದೇವ್ರ ಹರಡೆ ಕೂಡ ಹೊರಟ ನಂತರ ಮುಂದೆ ಹರಡೆ ದೇವರು ಹೋಗ್ತಾ ಇದ್ದರೆ ಹಿಂದೆ ಕಳಸ ಹೊತ್ಕೊಂಡು ಹೋಗ್ತೀವಿ. ಪ್ರತಿಯೊಂದು ಮನೆಯಲ್ಲೂ 1, 2, 3 ಈ ರೀತಿ ಕಳಸಗಳನ್ನ ಮಾಡ್ಕೊತಾರೆ. ಸೊ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಒಂದೇ ಮಾಡೋದು, ಯಾಕಂದರೆ ನನ್ನ ಮಗಳು ಒಬ್ಬಳೇ ಇರೋದು. ಎಲ್ಲಿ ತನಕ ನನ್ನ ಮಗಳು ಕೈನಲ್ಲಿ ಹಿಡಲಿಕ್ಕೆ ಸಾಧ್ಯನೋ ಅಲ್ಲಿ ತನಕನೂ ನಾನೇ ಹಿಡಿಯೋದು. ನಂತರ ನನ್ನ ಮಗಳ ಕೈಲೇ ಇಡಿಸೋದು. ಹಾಗಾಗಿ ಒಂದೇ ಸಾಕು ಅಂತ ನಾನು ಪ್ರತಿ ವರ್ಷ ಒಂದೇ ಕಳಸ ಅಷ್ಟೇ ಮಾಡೋದು. ಉಳಿದವರೆಲ್ಲ ಮಕ್ಕಳು, ಎಷ್ಟು ಹೆಣ್ಮಕ್ಳು ಜಾಸ್ತಿ ಇರೋರೆಲ್ಲ ಬಂತಾರಲ್ವ, ಅವರೆಲ್ಲ 2, 3 ಕಳಶನ ಮಾಡಿಕೊಂಡು ತಗೊಂಬರ್ತಾರೆ. ಸೊ ಇವಾಗ ನೋಡ್ತಾ ಇರ್ಬೋದು ವೀರಗಾಸೆಯರು ಯಾವ ರೀತಿ ಕುಣಿತಾ ಇದ್ದಾರೆ ಅಂತ. ಈ ಪ್ರತಿಯೊಂದು ಇದರಲ್ಲೂ ಕೂಡ ವೀರಗಾಸರನ್ನ ಕರೆಸ್ತಾರೆ. ಈ ಸಲನೂ ಕೂಡ ಕರೆಸಿದ್ದಾರೆ. ಈ ಸಲ ವೀರಗಾಸೆ ಕುಣಿತಾ ಇರೋದ್ರಿಂದ, ಹಾಗೆಯೇ ಹರಡೆ ದೇವ್ರನ್ನ ಪ್ರತಿಯೊಂದು ಮನೆಯಲ್ಲೂ ತುಂಬ ಲೇಟ್ ಮಾಡಿರೋದ್ರಿಂದ ಏನಾಯಿತು ಅಂದರೆ ಬೆಳಗಿನ ಜಾವ ಹಾಗೆ ಹೋಯಿತು. ಆಲ್ರೆಡಿ ಸೂರ್ಯ ಹುಟ್ಟುವಂಥ ಸಮಯ ಹಾಗೇ ಹೋಗಿತ್ತು. ಯಾಕಂದರೆ ಪ್ರತಿ ಸಲದಂತೆ 5:30, 6 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ವಿ. ಬಟ್ ಈ ಸಲ 6:45, 7 ಗಂಟೆ ಹತ್ತತ್ರ ಆದರೂ ಇನ್ನೂ ಪೂಜೆದು ಏನಿದೆ ಅದೆಲ್ಲ ನಡೀತಾನೆ ಇತ್ತು. 1, 2 ಕಳಸ ಅಲ್ಲ, ನೋಡ್ತಾ ಇರ್ಬೋದು ಪ್ರತಿಯೊಂದು ಮನೆಯಲ್ಲಿ ಯಾವ ರೀತಿ ಕಳಶನ ಹಿಡ್ಕೊಂಡಿರ್ತಾರೆ ಅಂತ. ಈ ಸೈಡ್ ಎಲ್ಲರೂ ಸುತ್ತನೂ ಇರುತ್ತೆ ಕಳಸಗಳ ಇದು. ನಂತರ ದೇವಸ್ಥಾನದ ಕೆಳಗಡೆ ಹೋಗಿ ಇದೇನಿದೆ ಏನು ತ್ರಿಶೂಲ ಥರ ರಂಗೋಲಿ ಏನು ಬಿಡಿಸಿದ್ದಾರೆ ಅಲ್ಲೆಲ್ಲ ಸ್ವಲ್ಪ ಪೆಟ್ರೋಲು ಅಥವಾ ಕರ್ಪೂರ ಹಾಕ್ಕೊತಾರೆ. ಈ ಥರ ಎಲ್ಲ ಸುತ್ತಲೂ ಬೆಂಕಿ ಹಾಕಿ ನಂತರ ಅದರಲ್ಲಿ ವೀರಗಾಸೆಯವರು ಕುಣಿಯೋದು ಕೂಡ ಇರುತ್ತೆ. ಇಷ್ಟೆಲ್ಲ ಮುಗಿದ ನಂತರ ಹಡ್ಡೆನ ಏನಿರುತ್ತೆ ಕೆಳಗಡೆ ದೇವಸ್ಥಾನದ ಒಳಗಡೆ ತಗೊಂಡು ಹೋಗ್ತಾರೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನನ 3 ಸುತ್ತು ಅಂದರೆ 3 ರೌಂಡು ಪ್ರದಕ್ಷಿಣೆ ಆಗ್ತೇವೆ. ಸೊ ಅಡ್ಡೆ ದೇವರು ಮುಂದೆ ಹೋಗ್ತಾ ಇದ್ದರೆ ಹಿಂದೆ ಕಳಸನ ಹಿಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಸೊ ನೋಡ್ತಾ ಇರ್ಬೋದು ಪ್ರತಿಯೊಂದು ಹೆಣ್ಮಕ್ಳು ಎಷ್ಟು ನೀಟಾಗಿ ಅಲಂಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ. ಈ ವಿಶೇಷ ಕಾರ್ತಿಕ ಪೂಜೆದ ವಿಶೇಷ ಏನಂದರೆ, ಕಾರ್ತಿಕ ಟೈಮ್ನಲ್ಲಿ ಮದುವೆ ಆಗದೆ ಇರೋ ಹೆಣ್ಮಕ್ಳು ಅಥವಾ ಮಕ್ಕಳಾಗದೇ ಇರೋವಂಥ ಹೆಣ್ಮಕ್ಳು, ಕಷ್ಟ ಇರೋವಂಥ ಹೆಣ್ಮಕ್ಳು ಪ್ರತಿಯೊಬ್ಬರು ಕೂಡ ದೇವ್ರನಲ್ಲಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದು ನೆರವೇರುತ್ತೆ. ಹಾಗೆ ಇದರಲ್ಲಿ ಕೆಲವೊಬ್ಬರು ಉಪವಾಸ ಕೂಡ ಇರೋರು ಇರ್ತಾರೆ. ಉಪವಾಸ ಮಾಡ್ತೀವಿ ಅಂತ ಅಂದ್ಕೊಂಡವರು ಕೂಡ ಮಾಡ್ಬೋದು. ನಮ್ಮ ಮನಸ್ಸಿನಲ್ಲಿ ಏನೇ ಅಂದ್ಕೊಂಡು ನಾವು ಪೂಜೆಯನ್ನು ಮಾಡಿದರೂ ಕೂಡ ಅದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ. ನಮ್ಮೂರಿನಲ್ಲೂ ಕೂಡ ಇದು ಪ್ರತಿ ವರ್ಷ ನಡೆಯುತ್ತೆ. ಈಗ ಒಂದೊಂದು ಮನೆಯಲ್ಲಿ 2, 3 ಕಳಸ ಹಿಡ್ಕೊಂಡು ಬಂದಿರೋರು ಕೂಡ ಇದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು 7, 8 ವರ್ಷದಿಂದ ಹಿಡಿದು 60 ವರ್ಷ ಏಜ್ ಆಗಿರೋರ ತನಕನೂ ಕೂಡ ಕಳಶ ಹಿಡಿತಾರೆ ಇಲ್ಲಿ. ನಮ್ಮೂರು ಚಿಕ್ಕೂರಾಗಿರೋದ್ರಿಂದ ಅಷ್ಟು ಜನ ಏನು ಕಾಣಿಸ್ತಾ ಇಲ್ಲ. ಬಟ್ ಚಿಕ್ಕೂರಾದರೂ ಜನಕ್ಕೇನು ಕಡಿಮೆ ಇಲ್ಲ ಅನ್ನೋ ಥರ ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ರಲ್ವ. ಸೊ ಹಾಗಾಗಿ ತುಂಬ ಜಾಸ್ತಿನೇ ಕಾಣಿಸ್ತಾ ಇದೆ. ನಂತರ ಎಲ್ಲ ಪ್ರದಕ್ಷಿಣೆ ಎಲ್ಲ ಮುಗಿದ ಮೇಲೆ ಕಳಸ ಎಲ್ಲ ತಂದು ಒಳಗಡೆ ಮಂಟಪ ಮಾಡಿರ್ತಾರೆ, ಬಾಳೆ ದಿಂಡಿನಿಂದ ಮಾಡಿರೋಂಥ ಮಂಟಪ. ಸೊ ಆ ಮಂಟಪದ ಮುಂದೆ ಇಟ್ಟು ದೇವ್ರ ಪೂಜೆಗೆ ನಾವು ಸೈಡ್ನಲ್ಲೆಲ್ಲ ಸೇರ್ಕೊತೀವಿ. ನೋಡ್ತಾ ಇರ್ಬೋದು ಈ ಕಳಶಗಳ ಈಗ ಎಲ್ಲ ಒಂದೇ ಕಡೆ ಬಂದು ಸೇರಿದಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಕಳಶ ಅಂತ.
ಹಾಗೆಯೇ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಥರ ಕಾರ್ತಿಕ ಪೂಜೆನ ಮಾಡ್ತಾರೆ. ಬಟ್ ನಮ್ಮೂರಿನಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಿಮ್ಮೂರ ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮೂರಿನ ಕಡೆ ಕಾರ್ತಿಕ ಪೂಜೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ವಾಚ್ ಮಾಡಿದ ಎಲ್ರಿಗೂ ಕೂಡ